ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಅಂಚಿನಲ್ಲಿ ಹಲವು ಪ್ರಾಣಿಗಳು ಸ್ನೇಹದಿಂದ ಬದುಕುತ್ತಾ ಇರುತ್ತಿದ್ದವು. ಆ ಕಾಡಿನಲ್ಲಿ ಒಂದು ಆಮೆ ಮತ್ತು ಒಂದು ಮೊಲ ಇದ್ದವು. ಮೊಲ ಬಹಳವೇ ವೇಗವಾಗಿ ಓಡಬಲ್ಲದು. ಅದಕ್ಕೆ ತನ್ನ ಓಟದ ವೇಗದ ಮೇಲೆ ಅಪಾರ ಹೆಮ್ಮೆ. ಆಮೆ ನಿಧಾನವಾಗಿ ನಡೆಯುವ ಪ್ರಾಣಿ, ಆದರೂ ಆಮೆಗೆ ತಾಳ್ಮೆ ಮತ್ತು ಧೈರ್ಯ ತುಂಬಾ. ಒಂದು ದಿನ ಕಾಡಿನ ಮಧ್ಯೆ ಎಲ್ಲಾ ಪ್ರಾಣಿಗಳು ಸೇರಿ ಮಾತನಾಡುತ್ತಾ ಇದ್ದಾಗ ಮೊಲ ತನ್ನ ವೇಗವನ್ನು ಹೊಗಳಲು ಶುರುಮಾಡಿತು. ನನ್ನಂತೆ ಬೇರೆ ಯಾರೂ ಓಡಲು ಸಾಧ್ಯವಿಲ್ಲ ಎಂದು ಅದು ಹೆಮ್ಮೆಯಿಂದ ಹೇಳಿತು. ಆಮೆ ನಗುತ್ತಾ, ವೇಗ ಮಾತ್ರ ಮುಖ್ಯವಲ್ಲ, ತಾಳ್ಮೆ ಕೂಡ ಮುಖ್ಯ ಎಂದಿತು. ಮೊಲ ಆಮೆಯ ಮಾತನ್ನು ಕೇಳಿ ಕುಚಾಯಿಸಿದಂತೆ ನಕ್ಕಿತು. ನೀನು ಮತ್ತು ಓಟ, ಅದು ಹೇಗೆ ಸಾಧ್ಯ? ಬಾ, ನಾವು ಓಟದ ಸ್ಪರ್ಧೆ ಮಾಡೋಣ ಎಂದಿತು. ಆಮೆ ಒಪ್ಪಿಕೊಂಡಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಆ ಸ್ಪರ್ಧೆಯನ್ನು ನೋಡಲು ಉತ್ಸಾಹದಿಂದ ಕೂಡಿಕೊಂಡವು. ಓಟದ ಮಾರ್ಗವನ್ನು ನದಿ ತೀರದಿಂದ ಬೆಟ್ಟದ ತುದಿವರೆಗೆ ನಿಗದಿಪಡಿಸಲಾಯಿತು. ಕಾಡಿನ ಹದ್ದು ನ್ಯಾಯಾಧೀಶನಾಯಿತು. ಹದ್ದು, ತಯಾರಾಗಿ, ಶುರು ಎಂದು ಕೂಗುತ್ತಿದ್ದಂತೆಯೇ ಮೊಲ ಬಾಣದಂತೆ ಓಡಿತು. ಆಮೆ ನಿಧಾನವಾಗಿ, ಒಂದು ಹೆಜ್ಜೆ ಹಿಂದಿನ ಹೆಜ್ಜೆಯಂತೆ ಮುನ್ನುಗ್ಗತೊಡಗಿತು. ಮೊಲ ಕೆಲವು ದೂರ ಓಡಿ ಹಿಂದಿರುಗಿ ನೋಡಿತು. ಆಮೆ ಇನ್ನೂ ಬಹಳ ಹಿಂದಿತ್ತು. ಇಷ್ಟು ನಿಧಾನವಾಗಿ ಬರುವ ಆಮೆ ನನಗೆ ಹೇಗೆ ಸಮಾನ ಎಂದುಕೊಂಡ ಮೊಲ ದೊಡ್ಡ ಮರದ ನೆರಳಿನಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ನಿರ್ಧರಿಸಿತು. ಅದು ಮಲಗಿದಂತೆ ಮಲಗಿದ್ದು ಸ್ವಲ್ಪ ಹೊತ್ತಿನಲ್ಲೇ ಗಾಢನಿದ್ರೆಗೆ ಜಾರಿತು. ಆಮೆ ತನ್ನ ಗುರಿಯನ್ನು ಕಣ್ಣಿನಲ್ಲಿ ಇಟ್ಟುಕೊಂಡು ನಿಲ್ಲದೆ ಮುನ್ನುಗ್ಗುತ್ತಲೇ ಇತ್ತು. ಅದು ನಿಧಾನವಾದರೂ ತಾಳ್ಮೆಯಿಂದ ಸಾಗುತ್ತಾ ಮೊಲ ಮಲಗಿರುವ ಸ್ಥಳವನ್ನು ದಾಟಿತು. ಕಾಲ ಕಳೆದಂತೆ ಮೊಲ ಏಳಿದಾಗ ಆಮೆ ಕಾಣಿಸಲಿಲ್ಲ. ನಾನು ಸುಲಭವಾಗಿ ಅದನ್ನು ಹಿಡಿದುಕೊಳ್ಳುತ್ತೇನೆ ಎಂದುಕೊಂಡು ಮೊಲ ಮತ್ತೆ ಓಡತೊಡಗಿತು. ಆದರೆ ಆಮೆ ಈಗಾಗಲೇ ಗುರಿಯ ಬಳಿ ತಲುಪುತ್ತಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಹರ್ಷದಿಂದ ಚಪ್ಪಾಳೆ ತಟ್ಟುತ್ತಿದ್ದಂತೆಯೇ ಆಮೆ ಗುರಿ ರೇಖೆಯನ್ನು ದಾಟಿತು. ಮೊಲ ಹತ್ತಿರ ಬಂದಾಗ ಅದು ತಡವಾಗಿತ್ತು. ಮೊಲ ನಾಚಿಕೆಯಿಂದ ತಲೆ ತಗ್ಗಿಸಿತು. ನಿನ್ನ ತಾಳ್ಮೆ ಮತ್ತು ದೃಢನಿಶ್ಚಯವೇ ನಿನ್ನನ್ನು ಗೆದ್ದುವು ಎಂದು ಒಪ್ಪಿಕೊಂಡಿತು.